ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಣ, ರೆಬಲ್ ನಾಯಕ ಯತ್ನಾಳ್ ಅವರ ಬಣ ಅಂತೇಳಿ ಇಷ್ಟು ದಿನ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಆದರೆ ಈಗ ಮತ್ತೊಂದು ಬಣ ಶುರುವಾಗಿದೆ. ಅದು ವಿಪಕ್ಷ ನಾಯಕ ಆರ್ ಅಶೋಕ್ ಬಣ. ಎಷ್ಟೇ ತೇಪೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ಯಾವುದು ಕೂಡ ಸರಿ ಹೋಗ್ತಿಲ್ಲ. ಬಿ ಜೆ ಪಿಯಲ್ಲಿ ಒಂದು ರೀತಿಯಲ್ಲಿ ಬೆಂಕಿ ಧಗ 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 ಅಂತ ಹೊತ್ತಿ ಉರಿತಾ ಇದೆ. ಎಷ್ಟೇ ನೀರು ಹಾಕಿದ್ರೂ ಕೂಡ ಅದು ಹಾರ್ತಾ ಇಲ್ಲ. ಅಲ್ಲಿ ಬೇರೆಯವರು ತುಪ್ಪ ಸುರಿತಿರೋದೇ ಜಾಸ್ತಿ ಅಂತ ಕಂಡು ಬರ್ತಾ ಇದೆ. ಹಾಗಾಗಿ ಬಂಡಾಯದ ಬೆಂಕಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಬೆಂಕಿಯ ಕೆನ್ನಾಲಿಗೆ ಇನ್ನೂ ಎಷ್ಟು ವ್ಯಾಪಿಸುತ್ತೋ ಗೊತ್ತಿಲ್ಲ. ಕಾದು ನೋಡಬೇಕು ಯಾವ್ಯಾವ ಕಡೆಗೆ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಹರಡುತ್ತೆ ಅಂತೇಳಿ. ನೋಡಿ, ಸಾಕಷ್ಟು ತೇಪೆ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ ಬಿ ಜೆ ಪಿ ಪಾಳ್ಯದಲ್ಲಿ. ನೋಡಿ, ಯತ್ನಾಳ್ ಬಣ ದಿಲ್ಲಿಗೆ ಹೋಗಿತ್ತು. 2 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಶತ ಪ್ರಯತ್ನವನ್ನ ಮಾಡಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಕೆಲವರನ್ನ ಭೇಟಿ ಮಾಡಿದ್ರು, ಆದರೆ ಯಾರನ್ನ ಭೇಟಿ ಮಾಡಬೇಕಾಗಿತ್ತು ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗಲೇ ಇಲ್ಲ. ಹಾಗಾಗಿ ದಿಲ್ಲಿಯಿಂದ ಹೋದಂತೆ ವಾಪಸ್ ಬರಿಗೈಯಲ್ಲೇ ಬಂದಿದ್ದಾರೆ. ಹಾಗಂತ ಹೋಗ್ಬೇಕಾದ್ರೆ ಬರಿಗೈನಾಗ ಹೋಗಿಲ್ಲ. ಅದಷ್ಟು ದೂರಿನ ಲಿಸ್ಟನ್ನು ಇಟ್ಕೊಂಡು ಹೋದರು, ಕಂಪ್ಲೇಂಟ್ ಲಿಸ್ಟನ್ನು ಇಟ್ಕೊಂಡು ಹೋದರು. ಅದು ಪ್ರಯೋಜನ ಆಗಲಿಲ್ಲ. ವಾಪಸ್ ಬರಿಗೈಲಲ್ಲಿ ಬಂದಿದ್ದಾರೆ. ಅಟ್ಲೀಸ್ಟ್ ಅದಕ್ಕೊಂದು ಅಕ್ನಾಲೆಜ್ಮೆಂಟ್ ಆದರೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಎಲ್ಲ ರೆಬಲ್ಸ್ ಟೀಮ್ ಅವ್ರು ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ನಾವು ದೂರಿನ ಪ್ರತಿ ತೊಗೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಅಟ್ಲೀಸ್ಟ್ ಒಂದು ರಿಸೀವ್ ಮಾಡ್ಕೊಂಡೋದಕ್ಕಾದ್ರೂ ಒಂದು ಕಾಪಿ ಸಿಗುತ್ತೆ ಅಕ್ನಾಲೆಜ್ಮೆಂಟ್ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಕೂಡ ಸಿಕ್ಕಿಲ್ಲ. ಬರಿಗೈನಲ್ಲಿ ವಾಪಸ್ ಬಂದಿದ್ದಾರೆ ಅನ್ನೋದು ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಈಗ ಆರ್ ಅಶೋಕ್ ಅವರು ದಿಲ್ಲಿಯತ್ತ ಮುಖ ಮಾಡಿದ್ದಾರೆ. ಕಾರಣ ಸಾಕಷ್ಟಿದೆ. ನಿಮಗನ್ಸ್ಬೋದು, ಆರ್ ಅಶೋಕ್ ಅವರು ಯಾಕಪ್ಪ ಈಗ ದಿಲ್ಲಿ ಯಾತ್ರೆ ಬಗ್ಗೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಿದ್ದಾರೆ, ಏನಿರ್ಬೋದು ಇಲ್ಲಿ ಅಂತೇಳಿ. ಅಲ್ಲೇ ಇರೋದೊಂದು ಇಂಟ್ರೆಸ್ಟಿಂಗ್, ವಿಜೇಂದ್ರ ಅವರ ಜೊತೆ ಆರ್ ಅಶೋಕ್ ಅವರ ಬಾಂಧವ್ಯ ಇದೆಯಲ್ಲ, ಮುಂಚೆ ಇದ್ದಷ್ಟು ಇಲ್ಲ. ಮುಂಚಿನಿಂದಲೂ ಕೂಡ ಅದು ಕಾಣಿಸ್ತಾ ಇರಲಿಲ್ಲ. ಆದರೆ ಒಂದು ಶಿಸ್ತಿನ ಪಕ್ಷ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದರೆ ಯಾವಾಗ ಈ ಬೀದಿ ರಂಪಾಟ ಹಾದಿ ರಂಪಾಟ ಶುರುವಾಯಿತೋ, ಒಬ್ಬೊಬ್ಬರದೇ ಬಾಂಧವ್ಯಗಳು ಎಷ್ಟರ ಮಟ್ಟಿಗಿದೆ ಬಿ ಜೆ ಪಿ ಪಾಳ್ಯದಲ್ಲಿ ಅನ್ನೋದು ಹೊರಗಿನ ಜಗತ್ತಿಗೆ. ಈ ವಿಂಡೋ ಶಾಪಿಂಗ್ ಹೋಗಿದವರು ಕೆಲವರು ಒಳಗಡೆ ಯಾವ ಥರ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕಿರ್ತಾರೆ, ಬ್ರ್ಯಾಂಡೆಡ್ ಶೂಗಳನ್ನ ಹಾಕಿರ್ತಾರೆ, ಗ್ಲಾಸ್ ಹಾಕಿರ್ತಾರೆ. ನಾವು ಹೊರಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಆ ಥರ ಆಗ್ಬಿಟ್ಟಿದೆ. ಒಂದು ಗ್ಲಾಸ್ ಇದೆ ಅಷ್ಟೇ. ಬಿ ಜೆ ಪಿ ನಾಯಕರು ಒಳಗಡೆ ಎಷ್ಟೆಷ್ಟು ಜಗಳ ಆಡ್ಕೋತಾವ್ರೆ ಅನ್ನೋದು ಆ ಗ್ಲಾಸಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಮೊದಲಿನಷ್ಟು ಬಾಂಧವ್ಯ ಇಲ್ಲಿ ವಿಜೇಂದ್ರ ಅವ್ರ ಜೊತೆ ಅಶೋಕ್ ಅವರಿಗೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಷ್ಟೇ ಯಾಕೆ, ಯತ್ನಾಳ್ ಅವ್ರ ಟೀಮ್ ಜೊತೆ ಇದ್ದಾರೆ ಅವರು? ನೋ, ಅಲ್ಲೂ ಕೂಡ ಯತ್ನಾಳ್ ಅವರ ಜೊತೆಯೂ ಕೂಡ ಅವರು ಗುರುತಿಸ್ಕೊಂಡಿಲ್ಲ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲರೊಂದಿಗೂ ಕೂಡ ಸಮಾನವಾದಂಥ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ, ತಟಸ್ಥರಾಗಿ ನಿಂತಿದ್ದಾರೆ. ಪಕ್ಷ ಸರಿಯಾಗಬೇಕು ಅಷ್ಟೇ ಅನ್ನೋದು ತನ್ನ ನಿಲುವು ಅಂತೇಳಿ ಆರ್ ಅಶೋಕ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಅಷ್ಟೇನಾ? ಇಲ್ಲ. ಹಾಗಾದರೆ ಒಂದು ವಿಜೇಂದ್ರ ಬಣ, ಇನ್ನೊಂದು ರೆಬಲ್ಸ್ ಟೀಮ್ ಬಣ, ಯತ್ನಾಳ್ ಅವರ ಬಣ, ಇವರಿಬ್ಬರ ನಡುವೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಅಡ್ಡಗೋಡೆ ಮೇಲೆ ನಿಂತ್ಕೊಂಡಿದ್ದಾರೆ. ಇದೊಂದು ಬಣ. ಅಡ್ಡಗೋಡೆ ಮೇಲೆ ಅಶೋಕ್ ಅವರು ನಿಂತಿದ್ದಾರೆ, ಅದೊಂದು ಬಣ. ಸೊ ಆ ಅಡ್ಡಗೋಡೆ ಮೇಲೆ ನಿಂತಿರುವಂಥ ಬಣಕ್ಕೆ ನಾಯಕತ್ವ ಯಾರ್ದು? ಆರ್ ಅಶೋಕ್ ಅವ್ರದ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಂದು ವೇಳೆ ಈ ಅಡ್ಗೋಡೆ ಮೇಲೆ ನಿಂತಿರುವಂಥ ಬಣದ ನಾಯಕ ಅಂತ ಗುರುತಿಸ್ಕೊಳ್ತಾ ಇರುವಂಥ ಆರ್ ಅಶೋಕ್ ಅವ್ರಿಗೇನಾದರೂ ಹೈಕಮಾಂಡ್ ಬನ್ನಿ ಡೆಲ್ಲಿಗೆ ಮಾತಾಡಬೇಕು ಅಂತ ಕರೆದ್ರೆ ತಕ್ಷಣ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ. ತಕ್ಷಣ ಹೊರಡ್ತಾರೆ. ಡೆಲ್ಲಿ ಎಲೆಕ್ಷನ್ ಆಗಿದೆ, ನಾಡ್ದು ಫಲಿತಾಂಶ ಹೊರ ಬೀಳುತ್ತೆ. ಅದಾದಮೇಲೆ ಒಂದಷ್ಟು ಬೆಳವಣಿಗೆಗಳಾಗತ್ತೆ. ಇವ್ರನ್ನ ಯಾಕೆ ಕರೆಸ್ಕೋಬೇಕು ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಅಂತಂದರೆ, ಹಿರಿಯ ನಾಯಕರಿದ್ದಾರೆ, ಸಾಕಷ್ಟು ಬಾರಿ ತಮ್ಮ ಕ್ಷೇತ್ರದಲ್ಲಿ ಗೆದ್ದು ಬಂದು ಸಾಕಷ್ಟು ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಾರೆ. ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಅವರು ಇಲ್ಲಿ ವಿಜೇಂದ್ರ ಅವ್ರ ಬಣದ ಜೊತೆನೂ ಕೂಡ ಗುರುತಿಸ್ಕೊಂಡಿಲ್ಲ, ಈ ಕಡೆ ಯತ್ನಾಳ್ ಟೀಮ್ ಜೊತೆ ಕೂಡ ಗುರುತಿಸ್ಕೊಂಡಿಲ್ಲ. ಎರಡೂ ಟೀಮ್ನಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ಈ ಸೆಂಟ್ರಲ್ ಇರೋರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತಲ್ಲ. ಹಾಗೆ ಇವರಿಗೆ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಪಾಳ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ ಅವರಿಂದ ಎಕ್ಸ್ಪ್ಲನೇಷನ್ ಪಡೆದುಕೊಳ್ಳೋದಕ್ಕೆ ಅವರಿಗೆ ಬುಲಾವ್ ಕೊಟ್ಟರು ಕೊಡ್ಬೋದು. ಸೊ ನೋಡಿ, ಎಷ್ಟು ಒಂದು ವರ್ಷದಿಂದ ವಿದ್ಯಮಾನಗಳ ಬಗ್ಗೆ ಸ್ಪಷ್ಟತೆಯನ್ನು ಆರ್ ಅಶೋಕ್ ಅವರು ಕೊಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ವರಿಷ್ಠರಿಗೆ
ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪ್ಲಸ್ ಅಂಡ್ ಮೈನಸ್ ಏನು ಅನ್ನುವ ಮಾಹಿತಿಯನ್ನು ಕೊಡ್ಬೋದು. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಈಗ ಕೇಳಿ ಬರ್ತಾ ಇರುವಂಥ ಕೂಗಿನ ಅಭಿಪ್ರಾಯವನ್ನು ಮಂಡನೆ ಮಾಡ್ಬೋದು. ಕೋರ್ ಕಮಿಟಿ ಸದಸ್ಯರ ನಿಲುವು ಏನಿರಬಹುದು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಯಾಕೆ ಆ ಒಂದು ನೇಮಕದಲ್ಲಿ ಗೊಂದಲ ಆಗಿದೆ, ಅದರ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆಗಳಾಗ್ತಾ ಇದೆ, ಅದನ್ನು ಕೂಡ ಅವರು ದೆಹಲಿಗೆ ಬುಲಾವ್ ಕೊಟ್ಟರೆ ಹೋಗಿ ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಬರುವ ಸಾಧ್ಯತೆ ಇದೆ. ಜೊತೆಗೆ ನಾನು ಒಬ್ಬ ಇದ್ದೀನಿ ಅಂತ ಹೇಳಿ ಅವರಿಗೆ ಹೇಳಿ ಬರುವಂಥ ಸಂದೇಶವನ್ನು ಕೊಟ್ಟು ಬರುವಂಥ ಸಾಧ್ಯತೆ ದಟ್ಟವಾಗಿದೆ. ಇದು ಬಿಜೆಪಿ ರೆಬಲ್ಸ್ ಟೀಮ್ನ ಬಣ ಬಡಿದಾಟದ ನೆಕ್ಸ್ಟ್ ಹಂತ. ಇದು ಯಾವ ಹಂತಕ್ಕೆ ಹೋಗುತ್ತೋ ಎಲ್ಲರೂ ಕೂಡ ಕಾಯಬೇಕಾಗುತ್ತೆ. ಇನ್ನು ಮುಂದಿನ ಸುದ್ದಿ ಅಂದರೆ ದೇವೇಗೌಡರು ನಾಡು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಣ, ರೆಬಲ್ ನಾಯಕ ಯತ್ನಾಳ್ ಅವರ ಬಣ ಅಂತೇಳಿ ಇಷ್ಟು ದಿನ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಆದರೆ ಈಗ ಮತ್ತೊಂದು ಬಣ ಶುರುವಾಗಿದೆ. ಅದು ವಿಪಕ್ಷ ನಾಯಕ ಆರ್ ಅಶೋಕ್ ಬಣ. ಎಷ್ಟೇ ತೇಪೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ಯಾವುದು ಕೂಡ ಸರಿ ಹೋಗ್ತಿಲ್ಲ. ಬಿ ಜೆ ಪಿಯಲ್ಲಿ ಒಂದು ರೀತಿಯಲ್ಲಿ ಬೆಂಕಿ ಧಗ 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 ಅಂತ ಹೊತ್ತಿ ಉರಿತಾ ಇದೆ. ಎಷ್ಟೇ ನೀರು ಹಾಕಿದ್ರೂ ಕೂಡ ಅದು ಹಾರ್ತಾ ಇಲ್ಲ. ಅಲ್ಲಿ ಬೇರೆಯವರು ತುಪ್ಪ ಸುರಿತಿರೋದೇ ಜಾಸ್ತಿ ಅಂತ ಕಂಡು ಬರ್ತಾ ಇದೆ. ಹಾಗಾಗಿ ಬಂಡಾಯದ ಬೆಂಕಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಬೆಂಕಿಯ ಕೆನ್ನಾಲಿಗೆ ಇನ್ನೂ ಎಷ್ಟು ವ್ಯಾಪಿಸುತ್ತೋ ಗೊತ್ತಿಲ್ಲ. ಕಾದು ನೋಡಬೇಕು ಯಾವ್ಯಾವ ಕಡೆಗೆ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಹರಡುತ್ತೆ ಅಂತೇಳಿ. ನೋಡಿ, ಸಾಕಷ್ಟು ತೇಪೆ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ರು, ಆದರೆ ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ ಬಿ ಜೆ ಪಿ ಪಾಳ್ಯದಲ್ಲಿ. ನೋಡಿ, ಯತ್ನಾಳ್ ಬಣ ದಿಲ್ಲಿಗೆ ಹೋಗಿತ್ತು. 2 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಶತ ಪ್ರಯತ್ನವನ್ನು ಮಾಡಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಕೆಲವರನ್ನ ಭೇಟಿ ಮಾಡಿದ್ರು, ಆದರೆ ಯಾರನ್ನ ಭೇಟಿ ಮಾಡಬೇಕಾಗಿತ್ತು ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಗಲೇ ಇಲ್ಲ. ಹಾಗಾಗಿ ದಿಲ್ಲಿಯಿಂದ ಹೋದಂತೆ ವಾಪಸ್ ಬರಿಗೈಯಲ್ಲೇ ಬಂದಿದ್ದಾರೆ. ಹಾಗಂತ ಹೋಗ್ಬೇಕಾದ್ರೆ ಬರಿಗೈನಾಗ ಹೋಗಿಲ್ಲ, ಅದಷ್ಟು ದೂರಿನ ಲಿಸ್ಟನ್ನು ಇಟ್ಕೊಂಡು ಹೋದರು, ಕಂಪ್ಲೇಂಟ್ ಲಿಸ್ಟನ್ನು ಇಟ್ಕೊಂಡು ಹೋದರು. ಅದು ಪ್ರಯೋಜನ ಆಗಲಿಲ್ಲ, ವಾಪಸ್ ಬರಿಗೈಲಲ್ಲಿ ಬಂದಿದ್ದಾರೆ. ಅಟ್ಲೀಸ್ಟ್ ಅದಕ್ಕೊಂದು ಅಕ್ನಾಲೆಜ್ಮೆಂಟ್ ಆದರೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲ. ರೆಬಲ್ಸ್ ಟೀಮ್ ಅವ್ರು ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ನಾವು ದೂರಿನ ಪ್ರತಿ ತೊಗೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಅಟ್ಲೀಸ್ಟ್ ಒಂದು ರಿಸೀವ್ ಮಾಡ್ಕೊಂಡೋದಕ್ಕಾದ್ರೂ ಒಂದು ಕಾಪಿ ಸಿಗುತ್ತೆ ಅಕ್ನಾಲೆಜ್ಮೆಂಟ್ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಕೂಡ ಸಿಕ್ಕಿಲ್ಲ, ಬರಿಗೈನಲ್ಲಿ ವಾಪಸ್ ಬಂದಿದ್ದಾರೆ ಅನ್ನೋದು ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಈಗ ಆರ್ ಅಶೋಕ್ ಅವರು ದಿಲ್ಲಿಯತ್ತ ಮುಖ ಮಾಡಿದ್ದಾರೆ. ಕಾರಣ ಸಾಕಷ್ಟಿದೆ. ನಿಮಗನ್ಸ್ಬೋದು, ಆರ್ ಅಶೋಕ್ ಅವರು ಯಾಕಪ್ಪ ಈಗ ದಿಲ್ಲಿ ಯಾತ್ರೆ ಬಗ್ಗೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಿದ್ದಾರೆ, ಏನಿರ್ಬೋದು ಇಲ್ಲಿ ಅಂತೇಳಿ. ಅಲ್ಲೇ ಇರೋದೊಂದು ಇಂಟ್ರೆಸ್ಟಿಂಗ್, ವಿಜೇಂದ್ರ ಅವರ ಜೊತೆ ಆರ್ ಅಶೋಕ್ ಅವರ ಬಾಂಧವ್ಯ ಇದೆಯಲ್ಲ, ಮುಂಚೆ ಇದ್ದಷ್ಟು ಇಲ್ಲ. ಮುಂಚಿನಿಂದಲೂ ಕೂಡ ಅದು ಕಾಣಿಸ್ತಾ ಇರಲಿಲ್ಲ. ಆದರೆ ಒಂದು ಶಿಸ್ತಿನ ಪಕ್ಷ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದರೆ ಯಾವಾಗ ಈ ಬೀದಿ ರಂಪಟ ಹಾದಿ ರಂಪಟ ಶುರುವಾಯಿತೋ, ಒಬ್ಬೊಬ್ಬರದೇ ಬಾಂಧವ್ಯಗಳು ಎಷ್ಟರ ಮಟ್ಟಿಗಿದೆ ಬಿ ಜೆ ಪಿ ಪಾಳದಲ್ಲಿ ಅನ್ನೋದು ಹೊರಗಿನ ಜಗತ್ತಿಗೆ. ಈ ವಿಂಡೋ ಶಾಪಿಂಗ್ ಹೋಗಿದವರು ಕೆಲವರು ಒಳಗಡೆ ಯಾವ ಥರ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕಿರ್ತಾರೆ, ಬ್ರ್ಯಾಂಡೆಡ್ ಶೂಗಳನ್ನ ಹಾಕಿರ್ತಾರೆ, ಗ್ಲಾಸ್ ಹಾಕಿರ್ತಾರೆ. ನಾವು ಹೊರಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಆ ಥರ ಆಗ್ಬಿಟ್ಟಿದೆ. ಒಂದು ಗ್ಲಾಸ್ ಇದೆ ಅಷ್ಟೇ, ಬಿ ಜೆ ಪಿ ನಾಯಕರು ಒಳಗಡೆ ಎಷ್ಟೆಷ್ಟು ಜಗಳ ಆಡ್ಕೋತಾವ್ರೆ ಅನ್ನೋದು ಆ ಗ್ಲಾಸಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಮೊದಲಿನಷ್ಟು ಬಾಂಧವ್ಯ ಇಲ್ಲಿ ವಿಜೇಂದ್ರ ಅವ್ರ ಜೊತೆ ಅಶೋಕ್ ಅವರಿಗೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಷ್ಟೇ ಯಾಕೆ, ಯತ್ನಾಳ್ ಅವ್ರ ಟೀಮ್ ಜೊತೆ ಇದ್ದಾರೆ ಅವರು? ನೋ, ಅಲ್ಲೂ ಕೂಡ ಯತ್ನಾಳ್ ಅವರ ಜೊತೆಯೂ ಕೂಡ ಅವರು ಗುರುತಿಸ್ಕೊಂಡಿಲ್ಲ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲರೊಂದಿಗೂ ಕೂಡ ಸಮಾನವಾದಂಥ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ, ತಟಸ್ಥರಾಗಿ ನಿಂತಿದ್ದಾರೆ. ಪಕ್ಷ ಸರಿಯಾಗಬೇಕು ಅಷ್ಟೇ ಅನ್ನೋದು ತನ್ನ ನಿಲುವು ಅಂತೇಳಿ ಆರ್ ಅಶೋಕ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಅಷ್ಟೇನಾ? ಇಲ್ಲ. ಹಾಗಾದರೆ ಒಂದು ವಿಜೇಂದ್ರ ಬಣ, ಇನ್ನೊಂದು ರೆಬಲ್ಸ್ ಟೀಮ್ ಬಣ, ಯತ್ನಾಳ್ ಅವರ ಬಣ, ಇವರಿಬ್ಬರ ನಡುವೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಅಡ್ಡಗೋಡೆ ಮೇಲೆ ನಿಂತ್ಕೊಂಡಿದ್ದಾರೆ. ಇದೊಂದು ಬಣ. ಅಡ್ಡಗೋಡೆ ಮೇಲೆ ಅಶೋಕ್ ಅವರು ನಿಂತಿದ್ದಾರೆ, ಅದೊಂದು ಬಣ. ಸೊ ಆ ಅಡ್ಡಗೋಡೆ ಮೇಲೆ ನಿಂತಿರುವಂಥ ಬಣಕ್ಕೆ ನಾಯಕತ್ವ ಯಾರ್ದು? ಆರ್ ಅಶೋಕ್ ಅವ್ರದ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಂದು ವೇಳೆ ಈ ಅಡ್ಡಗೋಡೆ ಮೇಲೆ ನಿಂತಿರುವಂಥ ಬಣದ ನಾಯಕ ಅಂತ ಗುರುತಿಸ್ಕೊಳ್ತಾ ಇರುವಂಥ ಆರ್ ಅಶೋಕ್ ಅವ್ರಿಗೇನಾದರೂ ಹೈಕಮಾಂಡ್ ಬನ್ನಿ ಡೆಲ್ಲಿಗೆ ಮಾತಾಡಬೇಕು ಅಂತ ಕರೆದ್ರೆ ತಕ್ಷಣ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ. ತಕ್ಷಣ ಹೊರಡ್ತಾರೆ. ಡೆಲ್ಲಿ ಎಲೆಕ್ಷನ್ ಆಗಿದೆ, ನಾಡ್ದು ಫಲಿತಾಂಶ ಹೊರ ಬೀಳುತ್ತೆ.
ಅದಾದಮೇಲೆ ಒಂದಷ್ಟು ಬೆಳವಣಿಗೆಗಳಾಗತ್ತೆ. ಇವ್ರನ್ನ ಯಾಕೆ ಕರೆಸ್ಕೋಬೇಕು ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಅಂತಂದರೆ, ಹಿರಿಯ ನಾಯಕರಿದ್ದಾರೆ, ಸಾಕಷ್ಟು ಬಾರಿ ತಮ್ಮ ಕ್ಷೇತ್ರದಲ್ಲಿ ಗೆದ್ದು ಬಂದು ಸಾಕಷ್ಟು ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಾರೆ. ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದರೆ ಅವರು ಇಲ್ಲಿ ವಿಜೇಂದ್ರ ಅವ್ರ ಬಣದ ಜೊತೆನೂ ಕೂಡ ಗುರುತಿಸ್ಕೊಂಡಿಲ್ಲ, ಈ ಕಡೆ ಯತ್ನಾಳ್ ಟೀಮ್ ಜೊತೆ ಕೂಡ ಗುರುತಿಸ್ಕೊಂಡಿಲ್ಲ. ಎರಡೂ ಟೀಮ್ನಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ಈ ಸೆಂಟ್ರಲ್ ಇರೋರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತಲ್ಲ. ಹಾಗೆ ಇವರಿಗೆ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ BJP ಪಾಳ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ ಅವರಿಂದ ಎಕ್ಸ್ಪ್ಲನೇಷನ್ ಪಡೆದುಕೊಳ್ಳೋದಕ್ಕೆ ಅವರಿಗೆ ಬುಲಾವ್ ಕೊಟ್ಟರು ಕೊಡ್ಬೋದು. ಸೊ ನೋಡಿ, ಎಷ್ಟು ಒಂದು ವರ್ಷದಿಂದ ವಿದ್ಯಮಾನಗಳ ಬಗ್ಗೆ ಸ್ಪಷ್ಟತೆಯನ್ನು ಆರ್ ಅಶೋಕ್ ಅವರು ಕೊಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ವರಿಷ್ಠರಿಗೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪ್ಲಸ್ ಅಂಡ್ ಮೈನಸ್ ಏನು ಅನ್ನುವ ಮಾಹಿತಿಯನ್ನು ಕೊಡ್ಬೋದು. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಈಗ ಕೇಳಿ ಬರ್ತಾ ಇರುವಂಥ ಕೂಗಿನ ಅಭಿಪ್ರಾಯವನ್ನು ಮಂಡನೆ ಮಾಡ್ಬೋದು. ಕೋರ್ ಕಮಿಟಿ ಸದಸ್ಯರ ನಿಲುವು ಏನಿರಬಹುದು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ, ಯಾಕೆ ಆ ಒಂದು ನೇಮಕದಲ್ಲಿ ಗೊಂದಲ ಆಗಿದೆ, ಅದರ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆಗಳಾಗ್ತಾ ಇದೆ, ಅದನ್ನು ಕೂಡ ಅವರು ದೆಹಲಿಗೆ ಬುಲಾವ್ ಕೊಟ್ಟರೆ ಹೋಗಿ ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಬರುವ ಸಾಧ್ಯತೆ ಇದೆ. ಜೊತೆಗೆ ನಾನು ಒಬ್ಬ ಇದ್ದೀನಿ ಅಂತ ಹೇಳಿ ಅವರಿಗೆ ಹೇಳಿ ಬರುವಂಥ ಸಂದೇಶವನ್ನು ಕೊಟ್ಟು ಬರುವಂಥ ಸಾಧ್ಯತೆ ದಟ್ಟವಾಗಿದೆ. ಇದು BJP ರೆಬಲ್ಸ್ ಟೀಮ್ನ ಬಣ ಬಡಿದಾಟದ ನೆಕ್ಸ್ಟ್ ಹಂತ. ಇದು ಯಾವ ಹಂತಕ್ಕೆ ಹೋಗುತ್ತೋ ಎಲ್ಲರೂ ಕೂಡ ಕಾಯಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿ ಅಂತ ದೇವೇಗೌಡರು